ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂಡಿ ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಘೋಷಣೆ ಕೂಗುತ್ತಾ ಇಂಡಿ ಪುರಸಭೆ ಅಧಿಕಾರಿಗಳಿಗೆ ಪಟ್ಟಣದ ಎಲ್ಲ ಅಂಗಡಿಗಳಿಗೆ ಕನ್ನಡದ ನಾಮಫಲಕವನ್ನು ಹಾಕಬೇಕು ಎಂದು ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಇಂಡಿ ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಬಾಳು ಮುಳುಜಿ ಇವರು ಮಾತನಾಡಿ, ನಮ್ಮ ಕನ್ನಡ ನಾಡಿನಲ್ಲಿ ದಿನನಿತ್ಯ ಕನ್ನಡದಲ್ಲಿ ವ್ಯವಹರಿಸಬೇಕು ಹಾಗೂ ಅಂಗಡಿ ಮುಂಗಟ್ಟುಗಳಿಗೆ ಕನ್ನಡದ ನಾಮಫಲಕ ಕಡ್ಡಾಯವಾಗಿ ಅಳವಡಿಸಬೇಕು. ಈ ಮೊದಲು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಮುಂಬರುವ ದಿನಗಳಲ್ಲಿ ಕನ್ನಡದಲ್ಲಿ ನಾಮಫಲಕ ಅಳವಡಿಸದಿದ್ದರೆ ಉಗ್ರ ಹೋರಾಟವನ್ನ ಕೈಗೊಳ್ಳಲಾಗುತ್ತೆ ಎಂದು ಪುರಸಭೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮೆಹಬೂಬ್ ಬೆನೂರ್ ಹಾಗೂ ರವಿ ಹೂಗಾರ್, ರಾಜು ಕುಲಕರ್ಣಿ, ಮಹೇಶ್ ಹೂಗಾರ್, ಶ್ರೀಕಾಂತ್, ಪ್ರವೀಣ್, ಪಿಂಟು ಇನ್ನೂ ಅನೇಕ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕನ್ನಡ ಬಳಸಿ, ಇಲ್ಲವೇ ಕರ್ನಾಟಕ ಬಿಟ್ಟು ತೊಲಗಿ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಡಿ ನಗರದಲ್ಲಿ ಇಂಗ್ಲಿಷ್, ಇತರೆ ಭಾಷೆಯ ಅಂಗಡಿ ಮುಂಗಟ್ಟುಗಳು, ಬೋರ್ಡ್ಗಳು ರಾರಾಜಿಸುತ್ತಿದ್ದು ಅದನ್ನು ಕೂಡಲೇ ಕಡಿವಾಣ ಹಾಕಬೇಕು. ಸರ್ಕಾರದ ನಿಯಮವನ್ನು 60, ಕನ್ನಡ 40, ಬೇರೆ ಭಾಷೆ ಬಳಸಬೇಕೆಂದು ಸರ್ಕಾರದ ಆದೇಶವಿದ್ದು ಅದನ್ನು ಅಂಗಡಿ ವ್ಯಾಪಾರಸ್ಥರು ಅದನ್ನು ಗಾಳಿ ತೂರಿ ತಮ್ಮ ಮನಸ್ಸಿಗೆ ಬಂದಂತೆ ಬೋರ್ಡ್ಗಳನ್ನು ಹಾಕಿರುವುದನ್ನು ನಾವು ಖಂಡಿಸುತ್ತೇವೆ. ಕಳೆದ ವರ್ಷ ಡಿಸೆಂಬರ್ 27ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇತಿಹಾಸವನ್ನೇ ಸೃಷ್ಟಿಸಿತು. ಕನ್ನಡ ನಮಗೇಕೆ ಬೇಕು ಎಂಬ ಗರ್ಭದಿಂದ ಬಲಿತು ಕೊಟ್ಟಿದ ಪರಭಾಷಿಕರ ಉದ್ಯಮಿಗಳಿಗೆ ಪಾಠ ಕಲಿಸುವ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದೆವು. ಅಂದು ಬೆಂಗಳೂರು ಮಹಾನಗರದಲ್ಲಿ ಸಾವಿರಾರು ಕನ್ನಡೇತರ ನಾಮಫಲಕಗಳು ಧರೆಗುಳಿದವು. ನಮ್ಮ ಚಳವಳಿಗೆ ರಾಜ್ಯದ ಜನತೆ ತುಂಬು ಮನಸ್ಸಿನಿಂದ ಬೆಂಬಲಿಸಿತ್ತು. ಕನ್ನಡ ನಾಮಫಲಕ ಬೇಕು ಎಂದು ದಶಕಗಳಿಂದ ಅನುಭವಿಸುತ್ತಿರುವ ಮನಸ್ಸುಗಳಿಗೆ ಸಮಾಧಾನ ತಂದು ಬಹುದೊಡ್ಡ ಹೋರಾಟವಿದೆ. ನಮ್ಮ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಕನ್ನಡ ಭಾಷೆ ಸಮಗ್ರ ಅಭಿವೃದ್ಧಿಗೆ ಪಡೆಯುವ ವಿಧೇಯಕವನ್ನು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದುಕೊಂಡಿತು. ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಮಾಡಿರುವುದರಿಂದ ಅದು ಕಾನೂನಾಗಿ ಕೂಡ ಜಾರಿಯಾಗಿದೆ. ಇದು ಕಾನೂನಾಗಿ ರೂಪುಗೊಳ್ಳಲು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು, ಕಾರ್ಯಕರ್ತರ ತ್ಯಾಗ, ಫಲಬಿಡದೆ ಹೋರಾಟ ಕಾರಣ. ಡಿಸೆಂಬರ್ 27ರ ಐತಿಹಾಸಿಕ ಹೋರಾಟದ ನಂತರ ನಮ್ಮ ಮೇಲೆ 10 ಪ್ರಕರಣಗಳನ್ನು ಹೂಡಿ ಜೈಲಿಗೆ ಕಳಿಸಲಾಯಿತು. ಆದರೆ ಜೈಲು, ಕೋರ್ಟು ಕೇಸು ಇತ್ಯಾದಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಂದೂ ಅಂಜುವುದಿಲ್ಲ. ಇಷ್ಟೆಲ್ಲ ಹೋರಾಟ ನಂತರ ಈ ಕಾನೂನು ಪರಿಪೂರ್ಣವಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ನಮ್ಮ ಮೇಲಿದೆ. ರಾಜ್ಯದ ಕೊನೆಯ ನಾಮಫಲಕ ಕನ್ನಡೀಕರಣಗೊಳ್ಳುವವರೆಗೆ ಕನ್ನಡದಲ್ಲಿ ನಾಮಫಲಕ ಅಭಿಯಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಭಾಷಾವಾರು ಪ್ರಾಂತ್ಯಗಳು ವಿಂಗಡಣೆಯಾಗಿದ್ದೆ ಆಯಾ ನುಡಿ ಪರಂಪರೆಯನ್ನು ರಕ್ಷಿಸಲು, ಗೌರವಿಸಲು, ಆದರೆ ಕರ್ನಾಟಕದಲ್ಲಿ ಮಾತ್ರ ಈ ನೆಲದ ಕಾಯ್ದೆಯನ್ನು ಕಾನೂನುಬದ್ಧವಾಗಿ ಪಾಲಿಸಬೇಕು. ಇಡೀ ನಗರದಲ್ಲಿ ಅನ್ನ ಭಾಷೆ ಅಂಗಡಿ ಮುಗ್ಗಟ್ಟುಗಳಿಗೆ ಬೋರ್ಡ್ಗಳನ್ನು ರಾಜಿಸಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅನ್ನ ಭಾಷೆಯ ಬೋರ್ಡ್ಗಳನ್ನು 15 ತೆರವು ಮಾಡಬೇಕು, ಮಾಡಬೇಕು. ಹೋರಾಟ ಮಾಡಲಾಗುವುದು. 15 ಕ್ರಮ ಕೈಗೊಳ್ಳುತ್ತಿದ್ದರೆ ಇಂಡಿ ನಗರದಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದು ಎಂದು ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಪರವಾಗಿ ನಮ್ಮ ಅಧ್ಯಕ್ಷರಾದಂತಹ ಬಾಳು ಮುಳುಜಿ ಅವರಿಂದ ಈ ಮನವಿಯನ್ನ ನೀಡಬೇಕು. ಕನ್ನಡ ಬರುತ್ತೆ, ಮ್ಯಾಲ ಇಂಗ್ಲಿಷ್ ಬರ್ದು ಕೆಳಗೆ ಕನ್ನಡ ಬರೀ 60-40 ನಮಗೆ ಕನ್ನಡ ಭಾಷೆ ಈಗ ಕೊಡ್ತಾರೆ. ಈಗ ನಮ್ಗೆ ನೋಟಿಫಿಕೇಶನ್ ಆಯ್ತು. ನೋಟಿಫಿಕೇಶನ್ ಆದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳು ಇದನ್ನ ನಾವೆಲ್ಲ ಸ್ಥಳೀಯ ಸಂಸ್ಥೆ ಆಗಿರ್ಬೋದು, ಪಂಚಾಯತಿ, ಮುನ್ಸಿಪಾಲಿಟಿ ಎಲ್ಲ ಕಡೆ ಕಂಪಲ್ಸರಿ ಮಾಡ್ರಿ ಅಂತ ಹೇಳಿದ್ರು. ಮಾಡುವಾಗ ಮತ್ತು ನಾವು ಏನು ಹಾಕೊಂಡ್ರೆ ಟ್ರೇಡ್ ಲೈಸೆನ್ಸ್ ಕೊಡ್ತಾ ಇರ್ತೀವಿ. ಟ್ರೇಡ್ ಲೈಸೆನ್ಸ್ ಕೊಡುವಾಗ ಈಗೇನು ರೀಸೆಂಟಾಗಿ ಕಂಪಲ್ಸರಿ ಬೋರ್ಡ್ ಚೆಕ್ ಮಾಡಿ 60% ಕಂಪ್ಲೈ ಇದ್ರಷ್ಟೇ ಅದನ್ನು ಪ್ರೊಸೀಡ್ ಆಗ್ಬೋದು. ಆ ರೀತಿ ಒಂದನೇದ್ರಿ. ಎರಡನೇದು ನಾವು ನಮ್ಮ ಸಾಫ್ಟ್ವೇರ್ ಒಂದು ಡಿಪಾರ್ಟ್ಮೆಂಟ್ ಇದೇನು ಆನ್ಲೈನ್ ಜನರೇಟ್ ಆಗುತ್ತೆ ಟ್ರೇಡ್ ಲೈಸೆನ್ಸು, ಅದರಲ್ಲಿ ಒಂದು ಪತ್ರ ಬರೆದಿದ್ದು ಈ ಕಂಡೀಷನ್ ಹಾಕ್ಬಿಟ್ಟು ಯಾರು 60% ಬೋರ್ಡನ್ನು ಮೇಂಟೈನ್ ಮಾಡಲ್ಲ ಅವ್ರ ಪರವಾನಿಗೆಯನ್ನು ನಾವು ಅಲ್ಲೇ ರದ್ದು ಮಾಡ್ತೀವಿ ಅಂತೇಳಿ ಇದನ್ನು ಆಲ್ರೆಡಿ ನಾವು ಲೆಟರ್ ಬರ್ತೀವಿ. ಅದು ಸಾಫ್ಟ್ವೇರಿಂದ ಅದನ್ನು ನಾವು ಅಡಾಪ್ಟ್ ಮಾಡ್ತೀವಿ. ಆಫೀಸಲ್ಲಿ ನಾವು ಮಾಡಿದ ಕೆಲಸ. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಾ ಇದ್ದೀವಿ, ಈಗ ನಾವು ಡ್ರೈವು ಹಾಕೊಳ್ತಾ ಇದ್ದೀವಿ, ಟ್ರೇಡ್ ಲೈಸೆನ್ಸ್ ಡ್ರೈವು. ಇದೇ ಟೈಮಲ್ಲಿ ನಮ್ಮ ಕಡೆ 600 ಸಂಬಂಧ ನಮ್ಮ ಕಡೆ ಶಾಪ್ಸ್ ಇದ್ದಾವೆ. ಅಷ್ಟನ್ನು ಮಾಡಿಕೊಂಡು ನನಗೆ 15 ಡೇಸ್ ಟೈಮ್ ಬೇಕು. ಮೊದಲು ಸರ್ವೆ ಮಾಡಲಿಕ್ಕೆ ಸರ್ವೆ ಮಾಡಿ ಇನ್ ಟೈಮ್ ನಾವು ಒಂದು ಫಾರ್ಮೇಟ್ ಮಾಡಿ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ. ನೋಟಿಸ್ ಅವ್ರಿಗೂ ಒಂದು ಟೈಮ್ ಕೊಡೋದು.
ಅವ್ರಿಗೂ ಒಂದು ಟೈಮ್ ಕೊಡೋಣ್ರಿ, ಅವ್ರಿಗೂ ಒಂದು ಟೈಮ್ ಕೊಟ್ಟು ಒಂದು 15 days ಟೈಮ್ ಕೊಡೋಣ್ರಿ. ಅವ್ರ ಬೋರ್ಡನ್ನ ರಿಪ್ಲೇಸ್ ಮಾಡ್ಕೊಳ್ಳಿ. 15 days ಟೈಮ್ ಕೊಟ್ಟು ಆಮೇಲೆ ಅವ್ರು ಮಾಡಲಿಲ್ಲ ನಾವು ಎನ್ಫೋರ್ಸ್ಮೆಂಟ್ ಮಾಡಿ ನಾವು ಒಂದು 15 days ಟೈಮ್ ಕೊಡು. 1 ತಿಂಗಳು 1.5 ತಿಂಗಳು ಅಟ್ಲೀಸ್ಟ್ ನಾವು ಒಂದು ಹೇಳ್ಬೇಕಾದ್ರೆ November 1ರೊಳಗೆ 100% 60% ಮಾಡೋದು ಅಂತ ಹೇಳಿ. ಇಲ್ಲ ನಮ್ದು ಐತಿ ಸರ್, ನೀವು ಒಳ್ಳೆ ಅಧಿಕಾರಿಗಳು, ನಾವು ಸಾಥ್ ಮಾಡ್ತೀವಿ, ಟೈಮ್ ಕೊಡ್ತೇವೆ, ಇಲ್ಲ ನಾವು ಆ ವಿಷಯವಾಗಿ ನಾವು ಸಹಕಾರ ಮಾಡ್ತೀವಿ. ಈ ವಿಷಯದಾಗ ತಮ್ಮದು ತಪ್ಪು, ನಾವು ಸರ್ಕಾರನೂ ಬೇಕ್ರಿ. ನಾನು ಅನ್ಕೊಂಡಿದ್ದೆ